ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ 2% ಕ್ಲಿಯರ್ ಮಾಯಿಶ್ಚರ್ ಜೆಲ್ ಕ್ರೀಮ್ನ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಪ್ಲಮ್ ಬ್ರ್ಯಾಂಡ್ ಮಾಯಿಶ್ಚರೈಸರ್. ಈ ಥರದ್ದು ನಿಮಗೆ ಗ್ಲಾಸ್ ಪ್ಯಾಕೇಜಿಂಗಲ್ಲಿ ಬರುತ್ತೆ, ನೋಡ್ಬೋದು ನೀವು ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ತೀನಿ. ಸೊ ಇದರಲ್ಲಿ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ 2% ಇದೆ. ಸೊ ರೈಸ್ ವಾಟರ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನನ್ನು ಸೂತ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನನ್ನು ಬ್ರೈಟನ್ ಅಪ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಯಾಸಿನಮೈಡ್ ಇದೆ. ನಿಯಾಸಿನಮೈಡ್ 2% ಕಾನ್ಸಂಟ್ರೇಟಲ್ಲಿ ಯೂಸ್ ಮಾಡಿದ್ದಾರೆ. ಸೊ ನಿಯಾಸಿನಮೈಡ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ಸಮ್ಮರ್ ಸೀಸನ್ನಲ್ಲಿ ಯಾವಾಗಲೂ ನೀವು ಅಂದರೆ ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರು ಸೊ ಯಾವಾಗಲೂ ನೀವು ನಿಯಾಸಿನಮೈಡ್ ಇಂಗ್ರೀಡಿಯೆಂಟ್ ಇರುವಂತಹ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ಸ್ನೆಲ್ಲ ಯೂಸ್ ಮಾಡಿ. ಸೊ ಅದು ಬಂದ್ಬಿಟ್ಟು ನಮ್ಮ ಫೇಸಲ್ಲಿ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಿಯಾಸಿನಮೈಡ್ ನಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್, ಪಿಂಪಲ್ಸ್, ಮಾರ್ಕ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಹಾಗೆ ಸ್ಕಿನ್ನನ್ನು ಕೂಡ ಬ್ರೈಟನ್ ಅಪ್ ಮಾಡೋದಕ್ಕೆ ನಿಯಾಸಿನಮೈಡ್ ಹೆಲ್ಪ್ ಮಾಡುತ್ತೆ. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಇದು ಈ ಥರ ನಿಮಗೆ ಜೆಲ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಐ ಥಿಂಕ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈ ಥರ ಜೆಲ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಇದು ತುಂಬ ಬೇಗ ಅಬ್ಸಾರ್ಬ್ ಆಗುತ್ತೆ, ಆಯಿತಾ. ತುಂಬ ಹೆವಿ ಅನಿಸಲ್ಲ, ತುಂಬ ಲೈಟ್ ವೇಟ್ ಆಗಿದೆ. ಎಷ್ಟು ಬೇಗ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇಲ್ಲ, ಇದು ಲೈಟ್ ವೇಟ್ ಆಗಿದೆ. ಸೊ ಹಾಗಾಗಿ ಆಯಿಲಿ ಸ್ಕಿನ್ ಟೈಪ್ ಅವರು, ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರು ಈ ಸಮ್ಮರ್ ಸೀಸನಲ್ಲಿ ನೀವು ಈ ಥರ ಕನ್ಸಿಸ್ಟೆನ್ಸಿ ಇರುವಂತಹ, ಈ ಥರ ಇಂಗ್ರೀಡಿಯೆಂಟ್ಸ್ ಇರುವಂತಹ ಮಾಯಿಶ್ಚರೈಸರ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ನನ್ನು ಬ್ರೈಟನ್ ಅಪ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಮಾಯಿಶ್ಚರೈಸರ್ ಪ್ರೈಸ್ ಬಂದುಬಿಟ್ಟು ನಿಮಗೆ 525 ರೂಪೀಸ್ಗೆ ನಿಮಗೆ 50 ಗ್ರಾಮ್ ಆಫ್ ಕ್ವಾಂಟಿಟಿ ಪ್ರಾಡಕ್ಟ್ ಸಿಗುತ್ತೆ. ಸೊ ನೀವೇನಾದರೂ ಆಯಿಲಿ ಸ್ಕಿನ್ ಅವರು ಈ ಸಮ್ಮರ್ ಸೀಸನ್ಗೆ ನಿಮಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಒಂದು ಮಾಯಿಶ್ಚರೈಸರ್ನ ಟ್ರೈ ಮಾಡ್ಬೋದು.